ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೇವರಾಯನದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇದು ಧಾರ್ಮಿಕ ಕ್ಷೇತ್ರ, ಪುಣ್ಯಕ್ಷೇತ್ರವಾಗಿ ನಿಂತಿದೆ, ಬೆಳೆದಿದೆ. ದಿನ ಇಲ್ಲಿಗೆ ಸಾವಿರಾರು ಜನ ಭಕ್ತರು ಬರ್ತಾರೆ. ಪುಣ್ಯಕ್ಷೇತ್ರವಾಗಿ ಬೆಳ್ಕೊಂಡು ನಿಂತಿದೆ ಸ್ನೇಹಿತರೆ. ಹಾಗೂ ಈಗ ಪ್ರವಾಸಕ್ಕೆ ಮಾತ್ರ ಏಳು ಮಾಡಿಸಿದಂಥ ಜಾಗ ಸ್ನೇಹಿತರೆ. ಬನ್ನಿ ಒಳಗಡೆ ಎಲ್ಲ ದರ್ಶನ ಮಾಡೋಣ. ಒಳಗಡೆ ವಿಡಿಯೋ ಮಾಡೋ ಪರ್ಮಿಷನ್ ಕೊಡಲ್ಲ ಸ್ನೇಹಿತರೆ, ಆದರೂ ಟ್ರೈ ಮಾಡ್ತೀನಿ ನೋಡೋಣ ನಿಮಗೋಸ್ಕರ. ಬನ್ನಿ ಮುಂದೆ ಒಳಗಡೆ ಹೋಗೋಣ. ನೋಡಿ ಒಳಗಡೆ ಎಷ್ಟೊಂದು ಜನ ಇದ್ದಾರೆ. ಒಳಗಡೆ ನಿಲ್ಲೋಕ್ಕೂ ಜಾಗ ಇಲ್ಲ ಸ್ನೇಹಿತರೆ. ಇವತ್ತು ಫ್ರೀ ದ ಡೇ ಆದರೂ ಇಷ್ಟೊಂದು ಜನ ಬಂದಿದ್ದಾರೆ. ನೋಡಿ ಇದು ಗರುಡ ದೇವರು ಸ್ನೇಹಿತರೆ, ಒಳಗಡೆನೇ ಇದೆ. ಇದು ಸೂಪರ್ ಆಗಿದೆ ಸ್ನೇಹಿತರೆ, ನೋಡ್ಬೇಕು, ಎರಡು ಕಣ್ಣು ಸಾಲದು ಸ್ನೇಹಿತರೆ. ಒಳಗಡೆ ದೇವಸ್ಥಾನದ ವಿಗ್ರಹನ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸ್ನೇಹಿತರೆ. ಪೊಲೀಸರಲ್ಲಿ ತಡೆದ್ರು, ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲರಿಗೂ ಸಾರಿ ಇರಲಿ. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡ ಕಲ್ಲುಗಳು ಯಾವ ಪುಣ್ಯಾತ್ಮರು ಇಟ್ಟಿರ್ಬೋದು ಅವಾಗಂಥ ಕಾಲಕ್ಕೆ. ಯಾವ ತಂತ್ರಜ್ಞಾನ ಇಲ್ಲ, ಯಾವುದು ಇದೇನು ಮಿಷಿನ್ಗಳಿಲ್ಲ, ಎಲ್ಲ ಕೈಯಿಂದ ಎತ್ತಿಕ್ಕಿರೋ ಸ್ನೇಹಿತರೆ ಇವೆಲ್ಲ. ಅದು ಪುರಾತನವಾದ ಕಲ್ಲು ಇಕ್ಕಿ ಇದನ್ನು ಜೋಡಿಸಿದ್ದಾರೆ ಅಂದರೆ ಸೂಪರ್ ಸ್ನೇಹಿತರೆ. ಆ ದೇವಸ್ಥಾನ ಕಟ್ಟಕ್ಕೆ ಎಷ್ಟು ಜನ ನೋಡಿ, ಒಂದೊಂದು ಕಲ್ಲು ಇಕ್ಕಕ್ಕೂ ಅಷ್ಟು ಅದ್ಭುತ ಸ್ನೇಹಿತರೆ. ಆ ಕಾಲದಲ್ಲಿ ಇದ್ಕಂಥ ಕಟ್ಟಡ ಕಟ್ಟವ್ರೆ ಅಂದರೆ ಕಲ್ಲಲ್ಲೇ ಸೂಪರು ಸ್ನೇಹಿತರೆ. ನಾನು ಒಂದು ಸೆಲ್ಯೂಟ್ ಹೊಡಿತೀನಿ ಅವ್ರಿಗೆ. ನಾವು ಹಂಗೆ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಸ್ನೇಹಿತರೆ. ನೋಡಿ ಇದು ಬೃಹತ್ವಾದ ದೇವಸ್ಥಾನ, ಇದು ಮಹಾಲಕ್ಷ್ಮಿ ದೇವಸ್ಥಾನ ಸ್ನೇಹಿತರೆ. ಒಳಗಡೆ ಹೋಗಿದ್ವಿ ದರ್ಶನ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇದು ರಥೋತ್ಸವ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಸ್ನೇಹಿತರೆ. ಸೂಪರಾಗಿದೆ. ಒಳಗಡೆ ಎಲ್ಲ ಪ್ಲೇಸ್ ಅಂತೂ ತುಂಬಾ ನೀಟಾಗಿ ಇಟ್ಕೊತಾರೆ. ನೀವು ಅಷ್ಟೇ ಯಾರು ಹೋದ್ರೆಲ್ಲ ಪ್ಲಾಸ್ಟಿಕ್ ಇಷ್ಟಕ್ಕೆಲ್ಲ ಏನು ಹಾಕ್ಬೇಡಿ ಸ್ನೇಹಿತರೆ. ಚೆನ್ನಾಗಿರೋ ಜಾಗ, ಸೂಪರಾಗಿ ಹೆಂಗೆ ಬಿಟ್ಬಿಡೋಣ, ಯಾವುದೇ ಥರ ಗಲೀಜು ಮಾಡೋದು ಬೇಡ ಸ್ನೇಹಿತರೆ. ಇದು ತುಂಬಾ ಅದ್ಭುತವಾದ ಪ್ಲೇಸು. ನೋಡಿ ಇದು ನಮ್ಮ ಒಳಗಡೆ ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ. ಹೊರಗಡೆ ಬಂದರೆ ಸ್ನೇಹಿತರೆ ಅದ್ಭುತನೇ ಕಾಣಿಸ್ತು ನನ್ನ ಕಣ್ಣಿಗೆ. ನೋಡಿ ಕಲ್ಲಲ್ಲೇ ಕೆತ್ತನೆ ಮಾಡಿರುವಂಥ ನಾಗರ ಕಲ್ಲು ಸ್ನೇಹಿತರೆ. ಎಷ್ಟು ಸೂಪರಾಗಿ ತಿದ್ದಿರಬೇಕು ಈ ಕಲ್ಲು ಅಂದರೆ. ಒಂದೇ ಕಲ್ಲಲ್ಲಿ ಇದನ್ನು ತಿದ್ದಿದ್ದಾರೆ ಸ್ನೇಹಿತರೆ. ಸೂಪರಾಗಿ ಕಾಣಿಸ್ತೈತೆ. ಈ ಥರ ಕಲ್ಲು ನಾನು ಎಲ್ಲೂ ನೋಡೇ ಇಲ್ಲ ಬಿಡಿ ಸ್ನೇಹಿತರೆ, ಅಷ್ಟು ಸೂಪರಾಗಿದೆ. ಹಾಗೆ ಫ್ರಂಟ್ ಗೇಟ್ಗೆ ಹೋದರೆ ತುಂಬಾ ಅದ್ಭುತ ಎಲ್ಲ ಕಾಣಿಸ್ತೈತೆ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ವ್ಯೂ ಸಾಕತ್ತಾಗಿ ಕಾಣಿಸ್ತೈತೆ ಸ್ನೇಹಿತರೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ನೀವು ಒಂದ್ಸರಿ ವಿಸಿಟ್ ಮಾಡಿ, ಹೋಗಿ ಬನ್ನಿ. ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲರೂ ಒಂದು ದೇವ್ರಿಗೂ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಯಾರು ಹೋಗಿಲ್ವೋ ಇವತ್ತಿನವ್ರಿಗೂ ಅಲ್ಲಿಗೆ ಹೋಗಿ ಬನ್ನಿ ಸ್ನೇಹಿತರೆ. ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಮೇಲೊಂದು ಗುಟ್ಟೆಯಲ್ಲಿ ಒಂದು ದೇವಸ್ಥಾನ ಇದೆ ಸ್ವಾಮಿ, ಯೋಗ ನರಸಿಂಹ ದೇವಸ್ಥಾನ ಅಂತೇಳಿ ಸ್ನೇಹಿತರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ. ಇಂಥ ಪ್ಲೇಸ್ಗಳನ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ ಸ್ನೇಹಿತರೆ. ಇದು ನಮ್ಮ ಲೋಕಲಲ್ಲಿ ಇರೋಂಥ ದೇವಸ್ಥಾನ ದೇವರಾಯನದುರ್ಗ ಅಂತೇಳಿ. ತುಮಕೂರಿಂದ ಕೇವಲ 19 ಕಿಲೋಮೀಟ್ರ್ ದೂರ ಇದೆ ಸ್ನೇಹಿತರೆ. ಎಲ್ಲರಿಗೂ ಬಾಯ್. ಇನ್ನು ಮುಂದಿನ ದೇವ್ರ ತಾಯಿ ಸ್ನೇಹಿತರೆ, ನಮ್ಮ ಇಡೀ ಫ್ಯಾಮಿಲಿನೇ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಹರಸೇವೆ ಕಾರ್ಯಕ್ರಮ ಇತ್ತು, ಅದಕ್ಕೋಸ್ಕರ ನಾವು ಎಲ್ಲ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿ ಬಂದ್ವಿ. ಬನ್ನಿ ಹಾಗೆ ನಾನು ಹರಸೇವೆ ಕಾರ್ಯಕ್ರಮ ಯಾವ ಥರ ಮಾಡ್ತಾರೆ, ಧಾರ್ಮಿಕ ಇದನ್ನು ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಮುಂದೆ ಕಂಟಿನ್ಯೂ ಮಾಡೋಣ. ಎಲ್ಲರೂ ಬನ್ನಿ ಸ್ನೇಹಿತರೆ. ಕುದುರೆ ಜೊತೆ ಒಂದು ವೀಡಿಯೋ ಮಾಡಲೇಬೇಕು ಅಂತ ನನ್ನ ಮಗ ಹಠ ಮಾಡಿ ಕುದುರೆ ಜೊತೆ ವೀಡಿಯೋ ಮಾಡಿಸ್ಕೊಂಡಿದ್ದಾನೆ. ಆದರೂ ಸೂಪರಾಗಿ ಕಾಣಿಸುತ್ತೆ. ಏನಂತೀರಾ? ತೇರ್ಕಾಯಿ ಎಲ್ಲ ಹೇಳೋದು ನಮ್ಮ ಕಾಲು ತೊಳಿರಿ. ಹೆಂಗೇನೆ ಕಾಲ್ಗಂದು ನೀರು ಹಾಕಿ.
ನಂಗೆ ಬರಲ್ಲ ಸುಮ್ಚಾಣ ಅವೇ ನೀವು ವಿಡಿಯೋ ತೋರಿಸಲ್ಲ ಫೋಟೋ ತೆಗೆದಿದ್ದೆ ನಾನಿಂದ ಸುಳ್ಳು ವಿಡಿಯೋನಾ ನೀರು ಕೊಡು ಬಿಡಿ ಚೆನ್ನಾಗೈತೆ. ತಲೆಗೆ ಗೋವಿಂದ 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 ಗೋವಿಂದ. ಒದರ್ತ ನೋಡ್ರ ಈಗಲೇ ಹೊಳ ಗೋವಿಂದ ಕೈಯಾಗೆ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ದಾಡಿ ದಾಡಿ ಬಗ್ಗಿದೆ ದಾಡಿ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ಓಲಿ ಬರಕ್ ಬರ್ರೋ ಓಲಿ ಬರಕ್